ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಸಾದ್ ಕಾರ್ಮಾರ್. ಫ್ರೆಂಡ್ಸ್, ಎಂದಿನಂತೆ ಇವತ್ತು ಕೂಡ ನಾನು ಕೆಲಸಕ್ಕೆ ಹೊರಟಿದ್ದೇನೆ. ಆದರೆ ಗಿಡ್ಡ ಬರಲೇ ಇಲ್ಲ ಮಾರಾರೆ, ಆಯಿತಾ. ಅವನು ಸೋಲಿಸಿದ್ದಾನೆ ಇವತ್ತು. ಅಂದರೆ ಅವನು ಡ್ಯಾನ್ಸ್ ಕ್ಲಾಸಿಗೆಲ್ಲ ಕೊಚ್ಚಿಗೆ ಹೋಗಿದ್ದಾನಂತೆ. ಹಾಗಾಗಿ ಅವರಿಬ್ಬರು ಎದುರಲ್ಲಿ ಹೋಗಿದ್ದಾರೆ, ನಾನು ಹಿಂದೆಂದು ಹೋಗ್ತಾ ಇದ್ದೇನೆ, ಆಯಿತಾ. ಹಾಗೆ ಇವತ್ತು ನಮ್ಮ ಸೈಟಲ್ಲೇ ಗೋಸಾಡದಲ್ಲಿ, ಆಯಿತಾ. ಗೋಸಾಡದಲ್ಲಿ ಸೈಟು ನಮ್ಮದು. ಅಲ್ಲಿ ಕಂಪ್ಲೀಟ್ ಆಗಲಿಲ್ಲ ಕೆಲಸ, ಆಯಿತಾ. ಹಾಗಾಗಿ ಹೋಗ್ತಾ ಇದ್ದೇವೆ ಗೋಸಾಡಕ್ಕೆ. ಹಾಗೆ ಗೈಸ್, ನಾನು ಬಾರಡ್ಕೆ ತಲುಪಿದ್ದೇನೆ, ಆಯಿತಾ. ಸೊ ಬಾರಡ್ಕೆ ತಲುಪಿದ ನಂತರ ಸ್ವಲ್ಪ ಮುಂದೆ ಒಂದು ಅಂಗಡಿ ಕಾಣಿಸ್ತಾ ಉಂಟಲ್ಲ, ಅಲ್ಲಿ ನಾನು ಹೋಗಬೇಕಾಗಿದೆ, ಆಯಿತಾ. ಅಲ್ಲೊಂದು ಐಟಮ್ ತರಲಿಕ್ಕೆ ಉಂಟು. ಹಾಗಾಗಿ ಆ ಒಂದು ಅಂಗಡಿಗೆ ಹೋಗ್ಬೇಕು ಇವಾಗ. ಗೈಸ್, ಇವತ್ತೆಂತ ಬಿಸಿಲು ಗೊತ್ತುಂಟ ಮನೆ. ನೋಡಿ, ಬೆಳಗ್ಗೆ ಎಂತ ಭಯಂಕರ ಬಿಸಿಲಾಯ್ತು ಇವತ್ತು. ನೋಡಿ, ನಮ್ಮ ಮೈನ್ ರೋಡು ಕಾಣಿಸ್ತಾ ಉಂಟು ಅಲ್ಲಿ. ಓಕೆ, ಹಾಗೆ ಗೈಸ್, ಐಟಮ್ ಸಿಕ್ಕಿದೆ, ಆಯಿತಾ ನಮಗೆ ಇವಾಗ. ನೇರ ಟರ್ನ್ ಮಾಡಿ ಗೋಸಾಡಕ್ಕೆ. ಓಕೆ, ನಮ್ಮೊಂದು ಸೈಟಿಗೆ ತಲುಪುತ್ತಾ ಬಂತಾಯ್ತಾ. ಸೊ ಇಲ್ಲೇ ಲೆಫ್ಟಲ್ಲಿ ನಮಗೆ ಇವಾಗ ಕಟ್ಟಾಗಲಿಕ್ಕೆ. ಓಕೆ, ನೋಡ್ಬೋದು. ಇಲ್ಲ, ಈಗ ಸ್ವಲ್ಪ ಲಾಂಗ್ ಆಗಿ ತೆಗಿಬೇಕಾಗ್ತದೆ ಮರ, ಆಯಿತಾ. ಅಲ್ಲಿ ಫುಲ್ಲು ಚಂಡಿ ಕೆಸರೆಲ್ಲ ಉಂಟು, ಫುಲ್ಲು ಸ್ಲಿಪ್ಪರಿ ಏರಿಯಾ, ಆಯಿತಾ. ಇಲ್ಲಿ ಸ್ವಲ್ಪ ಹೋಗ್ಲಿಕ್ಕೆ ಸ್ಥಳ ಉಂಟು, ಆದರೂ ಕೂಡ ಇಲ್ಲಿ ನೋಡಿ, ಇಲ್ಲಿಂದ ಫುಲ್ಲು ಸ್ಲಿಪ್ಪರಿ ಏರಿಯಾ. ಓಕೆ, ನಿನ್ನೆ ಮಳೆ ಬಂದಿಲ್ಲ, ಹಾಗಾಗಿ ಸ್ವಲ್ಪ ಡ್ರೈ ಉಂಟು ರೋಡು. ಮಳೆ ಬಂದರೆ ಫುಲ್ಲು ಚಂಡಿಯಾಗಿ ಕೆಸರಾಗಿ ಜಾರ್ತದೆ ಈ ಸೈಡಲ್ಲಿ, ಆಯಿತಾ. ಹಾಗಾಗಿ ನೋಡ್ಬೋದು ಈ ರೀತಿಯಲ್ಲಿ ಇಲ್ಲೆಲ್ಲ ಫುಲ್ ಕೆಸರು ಇರ್ತದೆ. ಈಗ ಫುಲ್ಲು ಡ್ರೈ ಆಗಿದೆ ಮರ. ಓಕೆ, ನೋಡ್ಬೋದು ನಮ್ಮ ಸೈಟಿಗೆ ನಾವು ಈಗ ತಲುಪಿದ್ದೇವೆ. ಓಕೆ, ಅವರಿಬ್ಬರು ಆಲ್ರೆಡಿ ತಲುಪಿದ್ದಾರೆ, ಆಯಿತಾ. ನಾವು ಗಾಡಿನ ಎಲ್ಲಿ ಪಾರ್ಕ್ ಮಾಡುವ. ಹಾಗೆ ಸಂಜೆ ಆಯಿತು ಮರ. ಓಕೆ, ಕೆಲಸ ಎಲ್ಲ ಬಿಟ್ಟು ಸಂಜೆ ಬರ್ತಾ ಇದ್ದೇನೆ. ಬೋಳು ಕಟ್ಟೆ ತಲುಪಿದ್ದೇನೆ, ಆಯಿತಾ. ಹಾಗೆ ಬೋಳುಗಟ್ಟೆ ಸೀದಾ ಬದಿಡ್ಕೊಮ್ಮೆ ಹೋಗಬೇಕು. ಇವತ್ತು ಶನಿವಾರ ಅಲ್ವಾ, ಸಂತೆ ಎಲ್ಲ ತಿರುಗಾಡ್ಲಿಕ್ಕೆ ಉಂಟು. ಒಮ್ಮೆ ತೆಗಿಲಿಕ್ಕೆ ಏನು ಇಲ್ಲದಿದ್ದರೂ ಕೂಡ ಒಮ್ಮೆ ತಿರುಗಬೇಕು, ಆಯಿತಾ. ಅದೊಂದು ಖುಷಿ ಮಾತಾರೆ, ಆಯಿತಾ. ತಿರುಗ್ಲಿಕ್ಕೆ ಏನೋ ಒಂಥರ ಖುಷಿ. ತೆಗಿಲಿಕ್ಕೆ ಅಲ್ಲಿ ಹೋದ ನಂತರ ಎಂತ ತೆಗೆಯುವಂತ ಮಂಡೆ ಹೆಚ್ಚಾಗ್ತದೆ. ಹಾಗಾಗಿ ಕೆಲವು ಸಲ ತೆಗಿದ್ದೇನೆ, ಕೆಲವು ಸಲ ತೆಗೆಯೋದಿಲ್ಲ, ಹಾಗೆಲ್ಲ ಉಂಟು, ಆಯಿತಾ.
ಗೈಸ್ ಇವತ್ತು ಭಯಂಕರ ಜನ ಇದ್ದಾರೆ ಮರೆ ಸಂತೆಯಲ್ಲಿ ಆಯಿತಾ. ಭಯಂಕರ ಟ್ರಾಫಿಕ್ ಇದೆ, ಭಯಂಕರ ಜನರು ಕೂಡ ಆಚೆ ಈಚೆ ಓಡಾಡ್ತಾ ಇರ್ತಾರೆ. ಅದೇ ತುಂಬ ಜನ ಇದ್ದಾರೆ ಅಂತಲೇ ಇರ್ಬೋದು. ಗಾಡಿನ ಇಲ್ಲೆಲ್ಲಾದರೂ ಸೈಡಲ್ಲಿ ಪಾರ್ಕ್ ಮಾಡಬೇಕು ಫಸ್ಟು. ಸುರುವಿಗೆ ಕೋಳಿ ನೋಡ್ಬೇಕಲ್ಲ, ನೋಡಿ ಕೋಳಿ ಬರ್ತಾ ಇದ್ದಾರೆ. ಹಾಗೆ ಸಂತೆ ಎಲ್ಲ ತಿರುಗಾಡಿದ ನಂತರ ಸೀದಾ ಬೇಕರಿಗೆ ಬಂದಿದ್ದಾರೆ ಆಯಿತಾ. ಸೊ ಬೇಕರಿಗೆ ಬಂದ ನಂತರ
ಏನಾದರೂ ಒಂದು ತಿಂಡಿ ತೆಗಿಬೇಕು. ತಿಂಡಿ ತೆಗೆದ ನಂತರ ಸೀದಾ ಡೈರೆಕ್ಟಾಗಿ ಮನೆಗೆ ಹೋಗೋದಾಯ್ತಾ. ಇನ್ನು ವೀಡಿಯೋ ಶೂಟ್ ಮಾಡೋದಿಲ್ಲ. ಓಕೆ, ಸಿಗೋಣ ನಾವು ಮುಂದಿನ ವೀಡಿಯೋದಲ್ಲಿ. ಎಲ್ಲರೂ ಕೂಡ ಬಾಯ್.